ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 14/2/2025 ಶುಕ್ರವಾರ, ಪೂಪ ನಕ್ಷತ್ರ, ದ್ವಿತೀಯ ಸುಕುರ್ಮ ಯೋಗ, ಗರಿಜಕರಣ. ಮೊದಲನೆಯದಾಗಿ ಮೇಷರಾಶಿ. ಕುಟುಂಬದವರಿಂದ ದುಃಖ, ಸಂಗಾತಿಯಿಂದ ನಷ್ಟ, ವಂಚನೆ, ಎಚ್ಚರದಿಂದಿರಿ. ಉದ್ಯೋಗದಲ್ಲಿ ಲಾಭ, ಪ್ರಯಾಣದಲ್ಲಿ ಕಿರಿಕಿರಿ, ಒಡ ಹುಟ್ಟಿದವರ ಬಗ್ಗೆ ಚಿಂತೆ ಮಾಡುವಿರಿ. ವೃಷಭ ರಾಶಿ. ಹಣ ಹೂಡಿಕೆಯ ಬಗ್ಗೆ ಚಿಂತೆ, ಲಾಭ, ಸಂಗಾತಿಯ ಜೊತೆ ಕಿರಿಕಿರಿ, ಮಾತಿನ ಮೇಲೆ ಎಚ್ಚರವಿರಲಿ. ತಂದೆಗೆ ಉದ್ಯೋಗ ಲಾಭ, ಮೇಲಾಧಿಕಾರಿಯಿಂದ ಪ್ರಶಂಸೆ ಸಿಗುವುದು. ಮಿಥುನ ರಾಶಿ. ವ್ಯಾಪಾರದಲ್ಲಿ ಲಾಭ, ಹಣ ಹೂಡಿಕೆಯಲ್ಲಿ ಲಾಭ, ಮಕ್ಕಳಿಂದ ಪದವಿ ಲಾಭ, ತಂದೆಗೆ ಸರ್ಕಾರದಿಂದ ದಂಡ, ಮಕ್ಕಳಿಗೆ ವಿದ್ಯಾಲಾಭವಾಗುವುದು. ಕಟಕ ರಾಶಿ. ತಂದೆಗೆ ಲಾಭ, ಅಣ್ಣನಿಗೆ ವಿದ್ಯಾಲಾಭ, ತಾಯಿಗೆ ಭಾಗ್ಯೋದಯ, ಸಂಗಾತಿಯಿಂದ ಕಿರಿಕಿರಿ, ದುಃಖ, ಗೌರವ ಹಾನಿ, ಮಕ್ಕಳಿಂದ ದುಃಖ, ಭೂ ಖರೀದಿ ಬೇಡ. ಸಿಂಹ ರಾಶಿ. ಸಂಗಾತಿಗಾಗಿ ಶ್ರಮ, ದುಃಖ, ಸರ್ಕಾರದಿಂದ ಕಿರಿಕಿರಿಯಾಗುವುದು, ಎಚ್ಚರದಿಂದಿರಿ. ವಾಹನ ಲಾಭ, ಭೂಲಾಭ, ತಂದೆಗೆ ವ್ಯಾಪಾರ ಲಾಭವಾಗುವುದು. ಕನ್ಯಾ ರಾಶಿ. ಸಂಗಾತಿಯಿಂದ ಲಾಭ, ಪಾಲುಗಾರಿಕೆಯಲ್ಲಿ ಎಚ್ಚರ, ಉದ್ಯೋಗದಲ್ಲಿ ಶ್ರಮ, ಮಕ್ಕಳಿಂದ ಕಿರಿಕಿರಿ, ಸ್ನೇಹಿತರ ಜೊತೆ ಪ್ರಯಾಣ ಮಾಡುವಿರಿ. ತುಲಾ ರಾಶಿ. ಅನಾರೋಗ್ಯ ಭಯ, ದುಃಖ, ಭೂ ಖರೀದಿ ಲಾಭ, ವ್ಯಾಪಾರದಲ್ಲಿ ಲಾಭ, ಮಕ್ಕಳಿಗೆ ವಿದ್ಯಾಲಾಭ, ಸರ್ಕಾರದಿಂದ ಸಹಾಯ ದೊರೆಯುವುದು. ವೃಶ್ಚಿಕ ರಾಶಿ. ಮಾನಸಿಕ ದುಃಖ, ಸಂಗಾತಿಯಿಂದ ದುಃಖ, ಮನೆಯವರಿಗಾಗಿ ಶ್ರಮ, ಸಂಗಾತಿಯಿಂದ ನಷ್ಟ, ಪಾಲುಗಾರಿಕೆ ಬೇಡ, ತಾಯಿಗೆ ಸರ್ಕಾರದಿಂದ ಕಿರಿಕಿರಿಯಾಗುವುದು. ಧನಸ್ಸು ರಾಶಿ. ವ್ಯಾಪಾರದಲ್ಲಿ ಲಾಭ, ವಾಹನ ಲಾಭ, ಪ್ರಯಾಣ ಶ್ರಮದಿಂದ ಧನ ಲಾಭ, ಒಡ ಹುಟ್ಟಿದವರಿಗೆ ಪ್ರಯಾಣದ ಲಾಭ ದೊರೆಯುವುದು. ಮಕರ ರಾಶಿ. ಧನ ಲಾಭ, ಸರ್ಕಾರದಿಂದ ಎಚ್ಚರ, ಭೂ ಖರೀದಿ ಲಾಭ, ಮಾತಿನ ಮೇಲೆ ಎಚ್ಚರವಿರಲಿ. ವೃತ್ತಿಯಲ್ಲಿ ಶ್ರಮ, ಹಣ ಹೂಡಿಕೆ ಬೇಡ. ಕುಂಭ ರಾಶಿ. ವಾಹನ ಲಾಭ, ಕುಟುಂಬದಲ್ಲಿ ಕಿರಿಕಿರಿ, ಮಕ್ಕಳಿಗೆ ಶ್ರಮ, ವಿದ್ಯಾಲಾಭ, ವೃತ್ತಿಯಲ್ಲಿ ಬಡ್ತಿ, ದಿನದ ಅಂತ್ಯದಲ್ಲಿ ಕೊಂಚ ದುಃಖವಾಗುವುದು. ಮೀನ ರಾಶಿ. ಶ್ರಮದ ದಿನ, ಸಂಗಾತಿಯಿಂದ ಮಾನಸಿಕ ದುಃಖ, ಭೂ ಖರೀದಿ ಲಾಭ, ಕುಟುಂಬಸ್ಥರಿಂದ ಪ್ರಯಾಣ, ತಂದೆಗೆ ನೆಮ್ಮದಿ ಸಿಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.